ಶ್ರೀಲಂಕಾ ವಿರುದ್ಧದ ಟೆಸ್ಟ್ ಸರಣಿಯನ್ನ ಗೆದ್ದಿರುವಂತ ಟೀಂ ಇಂಡಿಯಾ ನೆಕ್ಸ್ಟ್ 2 ವಾರಗಳ ಕಾಲ ರಿಲ್ಯಾಕ್ಸ್ ಮೋಡ್ ನಲ್ಲಿರ್ತಾರೆ. ಆ ನಂತರ ಅಫ್ಘಾನಿಸ್ತಾನ ವಿರುದ್ಧದ T20 ಸರಣಿ ಮೂಲಕ ಮತ್ತೆ ತಮ್ಮ ಜರ್ನಿಯನ್ನ ಶುರು ಮಾಡ್ತಾರೆ. ಈ ಸೀರೀಸ್ಗಾಗಿ ಆಲ್ರೆಡಿ ಅಫ್ಘಾನಿಸ್ತಾನ ತಂಡ ಟೀಮ್ ಕೂಡ ಅನೌನ್ಸ್ ಮಾಡಿದೆ. ಆದರೆ BCCI ಇನ್ನೆರಡು ದಿನಗಳಲ್ಲಿ ಘೋಷಣೆ ಮಾಡುವಂತ ಸಾಧ್ಯತೆಗಳಿವೆ. ಆದರೆ ಇಲ್ಲಿರುವಂತ ಪ್ರಶ್ನೆ ಅಂದ್ರೆ ಭಾರತ ತಂಡದಲ್ಲಿ ಯಾರೆಲ್ಲ ಅವಕಾಶವನ್ನ ಪಡಿತಾರೆ ಅನ್ನೋದು. ಸಂಜು ಸ್ಯಾಮ್ಸನ್ ಕಂಬ್ಯಾಕ್ ಮಾಡ್ತಾರಾ? ಅಭಿಷೇಕ್ ಶರ್ಮಾರನ್ನ ತಂಡದಿಂದ ಕೈ ಬಿಡ್ತಾರಾ? ಹಾರ್ದಿಕ್ ಪಾಂಡ್ಯ ಹಾಗೆ ಜಸ್ಪ್ರೀತ್ ಬುಮ್ರಾ ಅವರ ಫಿಟ್ನೆಸ್ ಹೇಗಿದೆ? ಸೊ ಯಾರೆಲ್ಲ ಅವಕಾಶವನ್ನ ಪಡಿಬಹುದು? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 2026ರ IPL ಬಳಿಕ T20 ಫಾರ್ಮೆಟ್ ನಲ್ಲಿ ಭಾರತ ತುಂಬಾನೇ ಸ್ಟ್ರಗಲ್ ಪಟ್ಟಿದೆ. ಐರ್ಲೆಂಡ್ ಹಾಗೆ ಇಂಗ್ಲೆಂಡ್ ವಿರುದ್ಧದ ಕ್ಲೀನ್ ಸ್ವೀಪ್ ಆಗಿದ್ದಂತ ಭಾರತ ನೆಕ್ಸ್ಟ್ ಜಿಂಬಾಬ್ವೆ ವಿರುದ್ಧ 3-3 ಪಂದ್ಯಗಳನ್ನ ವಿನ್ ಆಗಿತ್ತು. ಈಗ ಅಫ್ಘಾನಿಸ್ತಾನ ವಿರುದ್ಧ ಸೆಪ್ಟೆಂಬರ್ನಲ್ಲಿ 3 ಪಂದ್ಯಗಳ T20 ಸರಣಿ ನಡೆಯಲಿದೆ. ಸೆಪ್ಟೆಂಬರ್ 13, 15 ಹಾಗೆ 17ರಂದು ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಯಲಿದೆ. ಸೊ ಈ ಸರಣಿಗೆ BCCI ಆಯ್ಕೆದಾರರು ಬಲಿಷ್ಠ ತಂಡವನ್ನೇ ಅನೌನ್ಸ್ ಮಾಡಬೇಕು. ಯಾಕಂದ್ರೆ ಈ ಸರಣಿಯನ್ನ ಮಾತ್ರ ಫೋಕಸ್ ಮಾಡಂಗಿಲ್ಲ. ಇದೇ ಸರಣಿಯಲ್ಲಿ ಮುಂದಿನ ಏಷ್ಯನ್ ಕ್ರೀಡಾಕೂಟಕ್ಕೆ ತಯಾರಿ ನಡೆಸೋಕ್ಕೂ ಕೂಡ ತಂಡದ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗಲಿದೆ. ಆದ್ರೆ ಟೀಮ್ ಇಂಡಿಯಾದಲ್ಲಿ ಆಟಗಾರರ ಆಯ್ಕೆ ವಿಚಾರದಲ್ಲಿ ಸಾಕಷ್ಟು ಕನ್ಫ್ಯೂಷನ್ಸ್ ಕೂಡ ಇದೆ. ಸೊ ಯಾವೆಲ್ಲ ಆಟಗಾರರ ವಿಚಾರದಲ್ಲಿ ಗೊಂದಲಗಳು ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಟೀಮ್ ಇಂಡಿಯಾ ಪಾಲಿಗೆ ಸ್ಫೋಟಕ ಬ್ಯಾಟರ್ ಆಗಿರುವಂತ ಅಭಿಷೇಕ್ ಶರ್ಮಾ ವಿಚಾರದಲ್ಲಿ BCCI ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ. ಯಾಕಂದ್ರೆ ಕಳೆದ 3 ಸರಣಿಗಳಲ್ಲೂ ಕೂಡ ಅಭಿಷೇಕ್ ಶರ್ಮಾ ಕಡೆಯಿಂದ ಉತ್ತಮ ಪ್ರದರ್ಶನ ಬಂದಿಲ್ಲ. ಎಸ್, ಭಾರತದ T20 ತಂಡದಲ್ಲಿ ಓಪನರ್ ಆಗಿ ಸ್ಫೋಟಕ ಇನ್ನಿಂಗ್ಸ್ ಆಡೋ ಮೂಲಕ ಸಾಕಷ್ಟು ಪಂದ್ಯಗಳಲ್ಲಿ ಗೇಮ್ ಚೇಂಜರ್ ಹಾಗೆ ಮ್ಯಾಚ್ ವಿನ್ನರ್ ಆಗಿದ್ದಂತ ಅಭಿಷೇಕ್ ಶರ್ಮಾ IPL ಬಳಿಕ ಭಾರತದ ಪರ ಪಂದ್ಯಗಳಲ್ಲಿ ಅಷ್ಟೇನು ಇಂಪ್ರೆಸಿವ್ ಆದಂತ ಬ್ಯಾಟಿಂಗ್ ಪ್ರದರ್ಶನ ನೀಡಿಲ್ಲ. ಮೊದಲನೇದಾಗಿ ಐರ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಒಂದು ಮ್ಯಾಚ್ ಅಲ್ಲಿ 49 ರನ್ಗಳನ್ನ ಹೊಡಿತಾರೆ. ಹಾಗೆ ಇನ್ನೊಂದು ಪಂದ್ಯದಲ್ಲಿ ಡಕ್ಔಟ್ ಆಗಿದ್ರು. ಸೊ ಆ ಒಂದು ಸರಣಿಯಲ್ಲಿ 49 ರನ್ಸ್ ಅವರ ಬ್ಯಾಟ್ ಇಂದ ಬಂದಿದ್ದು. ಆ ನಂತರದಲ್ಲಿ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಒಂದು ಅರ್ಧ ಶತಕ ಬಿಟ್ರೆ ಉಳಿದ 4 ಪಂದ್ಯಗಳಲ್ಲಿ ಅರ್ಧ ಶತಕ ದಾಟಿರ್ಲಿಲ್ಲ. ಸೊ ಟೋಟಲ್ ಆಗಿ 5 ಪಂದ್ಯಗಳ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ 131 ರನ್ಗಳನ್ನ ಕಲೆ ಹಾಕಿದ್ರು. ಇನ್ನು ಜಿಂಬಾಬ್ವೆ ಸರಣಿಯಲ್ಲಿ 3 ಪಂದ್ಯಗಳಿತ್ತು. ಈ 3 ಮ್ಯಾಚ್ ಅಲ್ಲೂ ಕೂಡ ಅವ್ರ ಬ್ಯಾಟ್ ಇಂದ ಸಿಂಗಲ್ ಡಿಜಿಟ್ ಕೂಡ ದಾಟೋಕೆ ಸಾಧ್ಯ ಆಗ್ಲಿಲ್ಲ. 10 ರನ್ಗಳ ಒಳಗೇನೆ 3 ಪಂದ್ಯಗಳಲ್ಲೂ ಕೂಡ ಔಟ್ ಆದ್ರು. ಸೊ ಜಿಂಬಾಬ್ವೆ ಸರಣಿಯಲ್ಲಿ 3 ಪಂದ್ಯಗಳು ಸೇರಿ 11 ರನ್ಸ್ ಅಷ್ಟೇ ಅವರ ಬ್ಯಾಟ್ ಇಂದ ಬಂದಿರುವಂತದ್ದು. ಹೀಗಾಗಿ ಅಫ್ಘಾನ್ ವಿರುದ್ಧದ ಸರಣಿಯಲ್ಲಿ ಅವಕಾಶ ಕಳ್ಕೊಳ್ತಾರ ಅಭಿಷೇಕ್ ಶರ್ಮಾ ಎನ್ನುವಂತ ಮಾತುಗಳು ಕೇಳಿ ಬಿಡ್ತಿವೆ. ಯಾಕಂದ್ರೆ ಸಂಜು ಸ್ಯಾಮ್ಸನ್ ವಿಚಾರದಲ್ಲಿ ಇದೇ ಆಗಿದ್ದು. ಸಂಜು ಬ್ಯಾಟ್ ಇಂದ ರನ್ಸ್ ಬಂದಿಲ್ಲ ಅಂದಾಗ ಅವರನ್ನ ಸರಣಿಯ ಕೆಲ ಪಂದ್ಯಗಳಲ್ಲಿ ಕೈ ಬಿಡಲಾಗಿತ್ತು. ಅಂದ್ರೆ ಬೆಂಚ್ ನಲ್ಲಿ ಕೂರಿಸಿದ್ರು. ಹಾಗೆ ಜಿಂಬಾಬ್ವೆ ಸರಣಿಯಲ್ಲಿ ಅವರನ್ನ ಸೆಲೆಕ್ಟ್ ಮಾಡಿರ್ಲೇ ಇಲ್ಲ. ಬಟ್ ಈಗ ಅಭಿಷೇಕ್ ಶರ್ಮಾ ವಿಚಾರದಲ್ಲಿ ಯಾವ ರೀತಿಯಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಎನ್ನುವಂತ ಪ್ರಶ್ನೆಗಳು ಇರುವಂತದ್ದು. ಸೊ ಇಲ್ಲಿ ಸಂಜುಗೊಂದ್ ನ್ಯಾಯ, ಅಭಿಷೇಕ್ ಒಂದ್ ನ್ಯಾಯ ಬೇಡ. ಸೊ ಅಭಿಷೇಕ್ ಬ್ಯಾಟ್ ಇಂದ ರನ್ಸ್ ಬಂದಿಲ್ಲ ಅಂದಾಗ ಅವರನ್ನ ಒಂದು ಸರಣಿಯಿಂದ ಡ್ರಾಪ್ ಮಾಡಿ, ಆಗ ಅವ್ರಿಗೂ ಕೂಡ ಸೀರಿಯಸ್ನೆಸ್ ಬರುತ್ತೆ ಅನ್ನೋದು ಕೆಲವರ ಅಭಿಪ್ರಾಯ, ಜೊತೆಗೆ ಒತ್ತಾಯ ಕೂಡ ಆಗಿದೆ. ಹಾಗೆ ಜಿಂಬಾಬ್ವೆ ಪ್ರವಾಸಕ್ಕೆ ಸೆಲೆಕ್ಟ್ ಆಗದಂತ ಸಂಜು ಸ್ಯಾಮ್ಸನ್ಗೆ ಇಲ್ಲಿ ಅವಕಾಶ ಸಿಗುತ್ತಾ? ಎಸ್, ಭಾರತ T20 ವಿಶ್ವಕಪ್ ಅನ್ನ ಗೆಲ್ಲೋಕೆ ಮುಖ್ಯ ಕಾರಣವೇ ಸಂಜು ಸ್ಯಾಮ್ಸನ್. 2026ರ ನಾಕೌಟ್ ಹಾಗೆ ಫೈನಲ್ ಪಂದ್ಯಗಳಲ್ಲಿ ಸಂಜು ಬ್ಯಾಟ್ ಇಂದ ಬಂದಂತ ರನ್ಸ್ ನಿಂದಲೇ ಭಾರತ ವಿಶ್ವಕಪ್ ಟ್ರೋಫಿಯನ್ನ ಗೆಲ್ಲೋಕೆ ಸಾಧ್ಯವಾಗಿದ್ದು, ಜೊತೆಗೆ ಟೂರ್ನಮೆಂಟ್ ಆಫ್ ದಿ ಪ್ಲೇಯರ್ ಪ್ರಶಸ್ತಿಯನ್ನ ಪಡೆದಿದ್ದಂತ ಸಂಜು. ಬಟ್ ಈಗ ತಂಡದಲ್ಲಿ ಅವಕಾಶ ಗಿಟ್ಟಿಸಿಕೊಳ್ಳೋದೇ ಅವರಿಗೆ ದೊಡ್ಡ ಸವಾಲಾಗಿದೆ. ಜಿಂಬಾಬ್ವೆ ವಿರುದ್ಧದ ಸರಣಿಯಿಂದ ಅವರನ್ನ ಕೈ ಬಿಡಲಾಗಿತ್ತು. ಹೀಗಾಗಿ ಅಫ್ಘಾನಿಸ್ತಾನ ವಿರುದ್ಧದ ಸರಣಿಗೆ ಅವರನ್ನ ಸೆಲೆಕ್ಟ್ ಮಾಡ್ತಾರಾ ಎನ್ನುವಂತ ಪ್ರಶ್ನೆಗಳು, ಹಾಗೆ ಗೊಂದಲಗಳು ಇರುವಂತದ್ದು. ಇನ್ನು ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಮಿಂಚುತ್ತಾ ಇರುವಂತಹ ಭುವನೇಶ್ವರ್ ಕುಮಾರ್ಗೆ ಸಿಗುತ್ತಾ ಕಮ್ಬ್ಯಾಕ್ ಆಪರ್ಚುನಿಟಿ? ಎಸ್, ಸಾಕಷ್ಟು ಮಾಜಿ ಕ್ರಿಕೆಟಿಗರು ಕೂಡ ಭುವನೇಶ್ವರ್ ಕುಮಾರ್ ಅವರ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ನೋಡ್ಕೊಂಡು ಅವರಿಗೆ ಭಾರತ ತಂಡದಲ್ಲೂ ಕೂಡ ಅವಕಾಶ ಕೊಡಿ ಅಂತೇಳಿ ಸಜೆಸ್ಟ್ ಮಾಡ್ತಿದ್ದಾರೆ. ಹೀಗಾಗಿ ಅಟ್ಲೀಸ್ಟ್ ಅಫ್ಘಾನ್ ವಿರುದ್ಧನಾದ್ರೂ ಕೂಡ ಅವರಿಗೆ ಅವಕಾಶ ಕೊಡ್ತಾರಾ ಎನ್ನುವಂತಹ ಪ್ರಶ್ನೆಗಳಿವೆ. ಬಟ್ 2022ರಿಂದ ಈಚೆಗೆ ಅವರು ಮೆನ್ ಇನ್ ಬ್ಲೂ ಜರ್ಸಿನಲ್ಲಿ ಆಡಿಲ್ಲ. ಹೀಗಾಗಿ ಮತ್ತೆ ಅವ್ರಿಗೆ ಅವಕಾಶ ಕೊಡೋ ವಿಚಾರದಲ್ಲಿ BCCI ಸ್ವಲ್ಪ ನೆಗ್ಲೆಕ್ಟ್ ಮಾಡಬಹುದು. ಬಟ್ ಭುವಿ ಮಾತ್ರ IPL ಇರ್ಬೋದು ಅಥವಾ ಯಾವುದೇ ಡೊಮೆಸ್ಟಿಕ್ ಕ್ರೀಡೆಗಳಿರ್ಬೋದು, ಅಲ್ಲಿ ಎಕ್ಸ್ಟ್ರಾರ್ಡಿನರಿ ಪ್ರದರ್ಶನ ನೀಡ್ತಾ ಇದ್ದಾರೆ. ಅವರು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಬಟ್ ಆಯ್ಕೆ ಮಾಡೋದು ಬಿಡೋದು BCCIಗೆ ಬಿಟ್ಟ ವಿಚಾರ ಅಂತೇಳಿ ಅವರು ಕೂಲ್ ಅಂಡ್ ಕಾಮ್ ಆಗಿ ತಮ್ಮ ಜರ್ನಿಯನ್ನ ಕಂಟಿನ್ಯೂ ಮಾಡ್ತಿದ್ದಾರೆ. ಇನ್ನು ಜಸ್ಪ್ರೀತ್ ಬುಮ್ರಾ ಹಾಗೆ ಹಾರ್ದಿಕ್ ಪಾಂಡ್ಯ ವಿಚಾರದಲ್ಲಿರುವಂತಹ ಪ್ರಶ್ನೆಗಳು.
ಎಸ್ T20 ತಂಡಕ್ಕೆ ಇವರಿಬ್ರು ಕೂಡ ಕಮ್ ಬ್ಯಾಕ್ ಮಾಡ್ತಾರಾ ಎನ್ನುವಂತ ಪ್ರಶ್ನೆಗಳು ಇದೆ. ಯಾಕಂತಂದ್ರೆ IPL ಬಳಿಕ ಇಂಗ್ಲೆಂಡ್ ಏಕದಿನ ಸರಣಿಯಲ್ಲಿ ಮಾತ್ರ ಆಡಿರುವಂತ ಜಸ್ಪ್ರೀತ್ ಬೂಮ್ರಾ. ಎಸ್ IPL ಆದ್ಮೇಲೆ ಬೂಮ್ರಾ ಕೂಡ ಭಾರತ ಪರ ಸಾಕಷ್ಟು ಪಂದ್ಯಗಳನ್ನ ಮಿಸ್ ಮಾಡ್ಕೊಂಡಿದ್ದಾರೆ. ಅದು ಕೂಡ ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಯಲ್ಲಿ ಮಾತ್ರ ಆಡ್ತಾರೆ. ಜೊತೆಗೆ ಲಾಸ್ಟ್ ಮ್ಯಾಚ್ ಅಲ್ಲಿ ಅವ್ರು ಆಡೋದು ಇಲ್ಲ, ಇಂಜುರಿಯಿಂದಾಗಿ ಅವರು ಆ ಪಂದ್ಯದಿಂದ ಹೊರಗುಳಿತಾರೆ. ಇನ್ನು IPL ಬಳಿಕ ಭಾರತ ಪರ ಯಾವುದೇ ಪಂದ್ಯ ಆಡದಂತ ಹಾರ್ದಿಕ್ ಪಾಂಡ್ಯ. ಎಸ್ ಇಲ್ಲಿ IPL ಆದ್ಮೇಲೆ ಹಾರ್ದಿಕ್ ಪಾಂಡ್ಯ ಇನ್ನೂ ಕೂಡ ಟೀಮ್ ಇಂಡಿಯಾಗೆ ಕಮ್ ಬ್ಯಾಕ್ ಮಾಡಿಲ್ಲ. ಹೀಗಾಗಿ ಪಾಂಡ್ಯ ಅಟ್ಲೀಸ್ಟ್ ಅಫ್ಘಾನ್ ಸೀರೀಸ್ ನಲ್ಲಾದ್ರೂ ಕಮ್ ಬ್ಯಾಕ್ ಮಾಡ್ತಾರಾ ಎನ್ನುವಂತ ಪ್ರಶ್ನೆಗಳಿವೆ. ಇನ್ನು ಭಾರತ ತಂಡದಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಇರುವಂತ ಕುಲ್ದೀಪ್ ಯಾದವ್ ಬಗ್ಗೆ ಕೂಡ ಪ್ರಶ್ನೆಗಳು ಇರುವಂತದ್ದು. ಸೊ ಅಫ್ಘಾನ್ ಸರಣಿಗೆ ಕುಲ್ದೀಪ್ ಯಾದವ್ ಅವರನ್ನ ಸೆಲೆಕ್ಟ್ ಮಾಡ್ತಾರಾ ಎನ್ನುವಂಥದ್ದು. ಆಲ್ರೆಡಿ ಭಾರತ ತಂಡದಲ್ಲಿ ಅವರಿಗೆ ಮರು ಮಾದರಿಯಲ್ಲೂ ಕೂಡ ಅವರನ್ನ ಇಗ್ನೋರ್ ಮಾಡ್ತಿದ್ದಾರೆ. ಸಮ್ಟೈಮ್ಸ್ ಅವರನ್ನ ಸರಣಿಗಳಿಗೆ ಸೆಲೆಕ್ಟ್ ಮಾಡ್ತಿಲ್ಲ. ಇನ್ನು ಕೆಲವು ಸಲ ಸೆಲೆಕ್ಟ್ ಆದ್ರೂ ಕೂಡ ಅವರನ್ನ ಪ್ಲೇಯಿಂಗ್ 11 ನಲ್ಲಿ ಸೇರಿಸ್ಕೊಳ್ತಿಲ್ಲ. ಇತ್ತೀಚೆಗೆ ಶ್ರೀಲಂಕಾ ವಿರುದ್ಧದ ಸರಣಿಯಲ್ಲೂ ಕೂಡ ಅದೇ ಆಗಿದ್ದು. ಫಸ್ಟ್ ಮ್ಯಾಚ್ ಅಲ್ಲಿ ಕುಲ್ದೀಪ್ ಯಾದವ್ ಪ್ಲೇಯಿಂಗ್ 11 ನಲ್ಲಿ ಇದ್ರು. ಬಟ್ ಸೆಕೆಂಡ್ ಮ್ಯಾಚ್ ಅಲ್ಲಿ ಕುಲ್ದೀಪ್ ರನ್ನ ಹೊರಗಿಟ್ಟು ಸಾರಾಸ್ ಜೈನ್ಗೆ ಅವಕಾಶವನ್ನ ನೀಡಿದ್ರು. ಬಟ್ ಇದು ಒಂದು ರೀತಿಯಾಗಿ ಬ್ಯಾಕ್ ಫೈರ್ ಕೂಡ ಆದಂಗೆ ಕಾಣ್ತಿದೆ ಭಾರತದ ಬೌಲಿಂಗ್ ವಿಭಾಗದಲ್ಲಿ. ಸಾರಾಸ್ ಜೈನ್ ಕಡೆಯಿಂದ ಯಾವುದೇ ರೀತಿಯಾದಂತ ನಿರೀಕ್ಷಿತ ಪ್ರದರ್ಶನ ಬರಲಿಲ್ಲ. ಸೊ ಅವ್ರಿಗೆ ಕಂಪೇರ್ ಮಾಡಿದ್ರೆ ಕುಲ್ದೀಪ್ ಯಾದವ್ ಬೆಟರ್ ಆಪ್ಷನ್ ಇದ್ರು ಎನ್ನುವುದು ಕೆಲವರ ವಾದ ಕೂಡ ಇದೆ. ಹೀಗಾಗಿ ಈ ಸಲ ತಂಡಕ್ಕೆ ಕುಲ್ದೀಪ್ ಯಾದವ್ರನ್ನ ಸೆಲೆಕ್ಟ್ ಮಾಡ್ತಾರಾ ಎನ್ನುವಂತ ಪ್ರಶ್ನೆಗಳಿರುವಂತದ್ದು. ಇನ್ನು 2026ರಲ್ಲಿ ಕೇವಲ 4 T20 ಪಂದ್ಯಗಳಲ್ಲಿ ಕುಲ್ದೀಪ್ ಆಡಿರುವಂತದ್ದು. ಜೊತೆಗೆ ಭಾರತ ಪರ ಅವರು ಫೆಬ್ರವರಿ 15ರಂದು ಪಾಕಿಸ್ತಾನದ ವಿರುದ್ಧ ಆಡಿದಂತ ಪಂದ್ಯವೇ ಕೊನೆ ಪಂದ್ಯ ಆಗಿದೆ. ಅದಾದ್ಮೇಲೆ IPL ಆದ್ಮೇಲೆ ಭಾರತ T20 ತಂಡದಲ್ಲಿ ಅವರಿಗೆ ಪ್ಲೇಯಿಂಗ್ 11 ನಲ್ಲಿ ಅವಕಾಶ ಸಿಕ್ಕಿಲ್ಲ. ಹೀಗೆ ಭಾರತ T20 ತಂಡದ ಆಯ್ಕೆ ಬಗ್ಗೆ ಸಾಕಷ್ಟು ಕ್ವಶನ್ಸ್ ಇದೆ. ಇದೆಲ್ಲದರ ನಡುವೆ ಜಿಂಬಾಬ್ವೆ ವಿರುದ್ಧದ ಪಂದ್ಯಗಳಲ್ಲಿ ಮಯಾಂಕ್ ಯಾದವ್ ತಮ್ಮ ಬೌಲಿಂಗ್ ನಲ್ಲಿ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡಿದ್ರು. ಬಟ್ ಪ್ರಿನ್ಸ್ ಯಾದವ್, ಯಶ್ ಠಾಕೂರ್ ಹಾಗೆ ಆಲ್ರೌಂಡರ್ ಸುಯಾನ್ ಶೆಟ್ಗೆ ಅವರ ಬಗ್ಗೆ ಕ್ಲಾರಿಟಿ ಇಲ್ಲ. ಇನ್ನು ವೈಭವ್ ಸೂರ್ಯವಂಶಿ, ತಿಲಕ್ ವರ್ಮಾ, ಇಶಾನ್ ಕಿಶನ್, ಶಿವಮ್ ದುಬೆ ಹಾಗೆ ರವಿ ಬಿಷ್ಣೋಯ್ ತಮ್ಮ ಸ್ಥಾನವನ್ನ ಉಳಿಸಿಕೊಳ್ಳೋದು ಪಕ್ಕಾ ಇದೆ. ಇನ್ನು ನಾಯಕನಾಗಿ ಆಸ್ ಯೂಶುವಲ್ ಶ್ರೇಯಸ್ ಅಯ್ಯರ್ ತಂಡವನ್ನ ಲೀಡ್ ಮಾಡ್ತಾರೆ. ಸೊ ಇದರಲ್ಲಿ ಯಾವುದೇ ಡೌಟ್ಸ್ ಇಲ್ಲ. ಬಟ್ ಜಸ್ಪ್ರೀತ್ ಬುಮ್ರಾ, ವಾಷಿಂಗ್ಟನ್ ಸುಂದರ್, ನಿತೀಶ್ ಕುಮಾರ್ ರೆಡ್ಡಿ, ಹರ್ಷಿತ್ ರಾಣಾ ಹಾಗೆ ವರುಣ್ ಚಕ್ರವರ್ತಿ ಈ 5 ಆಟಗಾರರು ಕೂಡ 2026ರ ಏಷ್ಯನ್ ಗೇಮ್ಸ್ ಭಾರತ ತಂಡಕ್ಕೆ ಸೆಲೆಕ್ಟ್ ಆಗಿದ್ದಾರೆ. ಬಟ್ ಈ 5 ಆಟಗಾರರು ಪ್ರೆಸೆಂಟ್ ಇಂಜುರಿಯಿಂದಾಗಿ ತಂಡದಿಂದ ಹೊರಗುಳಿದಿದ್ದಾರೆ. ಹೀಗಾಗಿ ಅಫ್ಘಾನಿಸ್ತಾನ ಸರಣಿ ವೇಳೆಗೆ ಯಾರೆಲ್ಲ ರಿಕವರ್ ಆಗಿ ಕಮ್ ಬ್ಯಾಕ್ ಮಾಡ್ತಾರೆ ಎನ್ನುವಂತ ಕುತೂಹಲ ಕೂಡ ಇದೆ. ಹೀಗಿದ್ರೂ ತಂಡದಲ್ಲಿ ಫೈನಲ್ ಆಗಿ ಯಾರೆಲ್ಲ ಅವಕಾಶವನ್ನ ಗಿಟ್ಟಿಸಿಕೊಳ್ಳೋದ್ರಲ್ಲಿ ಯಶಸ್ವಿ ಆಗಬಹುದು ಅಥವಾ 15 ಜನರ ಸ್ಕ್ವಾಡ್ ಹೀಗಿರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇನ್ನು ಭಾರತ ತಂಡದಲ್ಲಿ ಅಫ್ಘಾನಿಸ್ತಾನ ವಿರುದ್ಧದ ಸರಣಿಗೆ ನಾಯಕನಾಗಿ ಶ್ರೇಯಸ್ ಅಯ್ಯರ್ ಬರ್ತಾರೆ ಎನ್ನುವಂತ ಹೋಪ್ಸ್ ಇದೆ. ಹಾಗೆ ಸಂಜು ಸ್ಯಾಮ್ಸನ್, ವೈಭವ್ ಸೂರ್ಯವಂಶಿ ಇಂಗ್ಲೆಂಡ್ ವಿರುದ್ಧದ ಸರಣಿ ಮೂಲಕ T20ಗೆ ಡೆಬ್ಯೂ ಮಾಡಿದ್ರು. ಅದಾದ ನಂತರ ಅವರು ಕಂಟಿನ್ಯೂಸ್ ಆಗಿ ಆಡ್ತಿದ್ದಾರೆ. ಹೀಗಾಗಿ ವೈಭವ್ಗೆ ಮತ್ತೆ ಇಲ್ಲಿ ಅವಕಾಶ ಸಿಗಬಹುದು. ಜೊತೆಗೆ ಓಪನರ್ ಆಗಿ ಕಣಕ್ಕಿಳಿಯೋದು ಕನ್ಫರ್ಮ್ ಇದೆ. ಇನ್ನು ಅಭಿಷೇಕ್ ಶರ್ಮಾ, ಸೊ ಸಾಕಷ್ಟು ಫ್ಲಾಪ್ ಶೋಗಳ ಬಳಿಕ ಕೂಡ ಅಭಿಷೇಕ್ ಶರ್ಮಾ ಜೊತೆಗೆ ಹೋಗುತ್ತೆ BCCI. ಯಾಕಂದ್ರೆ ಅವರನ್ನ ಫ್ಯೂಚರ್ ಟೀಮ್ ಪ್ಲೇಯರ್ ಆಗಿ ನೋಡ್ತಾ ಇರೋದ್ರಿಂದ ಅಭಿಷೇಕ್ಗೆ ಅವಕಾಶ ಖಂಡಿತ ಸಿಕ್ಕೇ ಸಿಗುತ್ತೆ. ಇನ್ನು ಇಶಾನ್ ಕಿಶನ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಹೀಗಾಗಿ ಇಶಾನ್ ಕಿಶನ್ ರನ್ನ ಕೈ ಬಿಡೋಕೆ ಸಾಧ್ಯನೇ ಇಲ್ಲ. ಇನ್ನು ತಿಲಕ್ ವರ್ಮಾ ವೈಸ್ ಕ್ಯಾಪ್ಟನ್ ಆಗಿ T20 ತಂಡದಲ್ಲಿರುವಂತ ತಿಲಕ್ ವರ್ಮಾರನ್ನು ಕೂಡ ಆಸ್ ಯೂಶುವಲ್ ಕಂಟಿನ್ಯೂ ಮಾಡ್ತಾರೆ. ಇನ್ನು ಇತ್ತೀಚೆಗೆ ರಿಂಕು ಸಿಂಗ್ ಕೂಡ ತಂಡಕ್ಕೆ ಕಮ್ ಬ್ಯಾಕ್ ಮಾಡಿರೋದ್ರಿಂದ ಅವರನ್ನ ಮತ್ತೆ ಈ ಸರಣಿಗೆ ಕಂಟಿನ್ಯೂ ಮಾಡುವಂತ ಸಾಧ್ಯತೆಗಳಿರುತ್ತೆ. ಜೊತೆಗೆ ಶಿವಮ್ ದುಬೆ T20 ತಂಡದಲ್ಲಿ ಕಂಟಿನ್ಯೂಸ್ ಆಗಿ ಅಪರ್ಚುನಿಟಿಗಳನ್ನ ಪಡೆತಾ ಇದ್ದಾರೆ. ಸೊ ಈ ಸರಣಿಯಲ್ಲೂ ಕೂಡ ದುಬೆ ಹೆಸರು ಇದ್ದೇ ಇರುತ್ತೆ. ಇನ್ನು ಅಕ್ಷರ್ ಪಟೇಲ್ ಕೂಡ ಅವಕಾಶವನ್ನ ಪಡ್ಕೊಳ್ತಾರೆ. ಹಾಗೆ ಹರ್ಷದೀಪ್ ಸಿಂಗ್ ಕೂಡ ಸೆಲೆಕ್ಟ್ ಆಗ್ತಾರೆ. ಇನ್ನು ಮಯಾಂಕ್ ಯಾದವ್ಗೆ ಅವಕಾಶ ಸಿಗ್ಬೋದು. ಆಕ್ಚುಲಿ ಮಯಾಂಕ್ ಯಾದವ್ ಅತ್ಯುತ್ತಮವಾದಂತಹ ಬೌಲರ್. ಬಟ್ ಅವರಿಗೆ ಇಂಜುರಿ ಸಮಸ್ಯೆ ಜಾಸ್ತಿ ಇರೋದ್ರಿಂದ ಸಮ್ಟೈಮ್ಸ್ ಅವರು ಪಂದ್ಯಗಳನ್ನ ಮಿಸ್ ಮಾಡ್ಕೊಳ್ತಾರೆ. ಬಟ್ ಲಾಸ್ಟ್ ಜಿಂಬಾಬ್ವೆ ಸೀರೀಸ್ ನಲ್ಲಿ ಚೆನ್ನಾಗಿ ಆಡಿರೋದ್ರಿಂದ ಮಯಾಂಕ್ ಯಾದವ್ ಕಡೆ ಮತ್ತೆ ಹೋಗಬಹುದು. ಇನ್ನು ಪ್ರಿನ್ಸ್ ಯಾದವ್, ಸೂರ್ಯಾನ್ ಶೆಟ್ಗೆ ಹಾಗೆ ಜಸ್ಪ್ರೀತ್ ಬುಮ್ರಾ ಜೊತೆಗೆ ಹಾರ್ದಿಕ್ ಪಾಂಡ್ಯ ಕೂಡ ಸೆಲೆಕ್ಟ್ ಆಗಬಹುದು. ಇಲ್ಲಿ ಜಸ್ಪ್ರೀತ್ ಬುಮ್ರಾ ಹಾಗೆ ಹಾರ್ದಿಕ್ ಪಾಂಡ್ಯ ಅವರಿಗೆ ಕ್ಲಿಯರೆನ್ಸ್ ಸಿಕ್ಕರೆ ಮಾತ್ರ, ಫಿಟ್ನೆಸ್ ಕ್ಲಿಯರೆನ್ಸ್ ಸಿಕ್ಕರೆ ಮಾತ್ರ ಅವರು ಸೆಲೆಕ್ಟ್ ಆಗುವಂತದ್ದು. ಹೀಗೆ ಟೋಟಲ್ ಆಗಿ 15 ಪ್ಲೇಯರ್ಸ್ ಅವಕಾಶ ಪಡೆಯುವಂತ ಅವಕಾಶಗಳು ಅಥವಾ ಚಾನ್ಸಸ್ ಇದೆ. ಬಟ್ ಈಗಿರುವಂತ ಲಿಸ್ಟ್ ನಲ್ಲಿ ಕೆಲವರು ಇಂಜುರಿಗೊಂಡಿದ್ದಾರೆ. ಹೀಗಾಗಿ ಅವರ ಕಂಡೀಷನ್ ನೋಡಿಕೊಂಡು ಆಯ್ಕೆ ಸಮಿತಿ ಕ್ಲಿಯರೆನ್ಸ್ ಲೆಟರ್ ಸಿಕ್ಕ ಮೇಲೆ ಡಿಸಿಷನ್ಸ್ ತಗೊಳ್ತಾರೆ. ಸೊ ಅಂತಿಮವಾಗಿ ನಿಮ್ಮ ಪ್ರಕಾರ ಅಫ್ಘಾನ್ ವಿರುದ್ಧದ ಸರಣಿಗೆ ಭಾರತ ತಂಡದಲ್ಲಿ ಯಾರೆಲ್ಲ ಅವಕಾಶವನ್ನ ಪಡೆಯಬಹುದು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.